ಸ್ನೇಹಿತರೆ, ಇವತ್ತು ಈ ಒಂದು ಪೂಜೆಯನ್ನು ಮಾಡುವಂಥದ್ದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂಥೇಳಿ ನಿಮ್ಗೆ ಅನಿಸ್ಬೋದು. ಇವತ್ತು ನನಗೆ ಒಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ಲೈಸೆನ್ಸ್ ಸಿಕ್ಕಂಗೆ ಈ ಆ್ಯಡ್ಸೆನ್ಸ್ ಅಕೌಂಟ್ ನನ್ನ ಮನೆ ಬಾಗಿಲಿಗೆ ಬಂದಿದೆ. ಹಾಗಾಗಿ ಇವತ್ತು ಈ ಒಂದು ಕೈ ಸೇರಿದ ಒಂದು ಆ್ಯಡ್ಸೆನ್ಸ್ ಅಕೌಂಟನ್ನು ಓಪನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನಾನು ಪೂಜೆ ಮಾಡಿ ಇದನ್ನು ತಮಗೆ ತೋರಿಸಿ ಈ ಒಂದು ಸಂತೋಷವನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ಸ್ನ ಕೊಡ್ತೇನೆ. ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ ನಾನು ಯಾವುದೇ ಒಂದು ಪಾಠವನ್ನು ಬೋಧನೆ ಮಾಡ್ತಾ ಇಲ್ಲ ಅಥವಾ ಪಾಠದ ಪ್ರಶ್ನೋತ್ತರಗಳನ್ನ ಹೇಳ್ತಾ ಇಲ್ಲ. ಇವತ್ತು ನನಗೆ ಬಹಳ ಸಂತೋಷವಾದಂತಹ ಒಂದು ದಿನ ಆಗಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದರೆ, ಪ್ರತಿಯೊಬ್ಬ ಯೂಟ್ಯೂಬರ್ ಭಾಳ ನಿರೀಕ್ಷೆಯಿಂದ ಕಾಯುವಂತಹ ಒಂದು ದಿನ ಇವತ್ತು ಆಗಿತ್ತು ಅಂತೇಳಿ ಹೇಳ್ಬೋದು. ಅದು ಯಾವುದು ಅಂತಂದರೆ, ಪ್ರತಿಯೊಬ್ಬ ಯೂಟ್ಯೂಬರ್ ಕಾಯುವಂಥದ್ದು ತನ್ನ ಯೂಟ್ಯೂಬಿಗೆ ಆ್ಯಡ್ಸನ್ ಅಕೌಂಟಿನ ಪಿನ್ ಬರೋದಕ್ಕೆ ಕಾಯ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಈ ಒಂದು ಯೂಟ್ಯೂಬನ್ನು ಮಾಡಿ ನಾವು ಎಷ್ಟೇ ವಿಡಿಯೋಗಳನ್ನು ಹಾಕಿದರೂ ಸಹಿತ ನಮಗೆ ಯಾವುದೇ ರೀತಿಯಾದಂತಹ ಒಂದು ಲಾಭಾಂಶ ಇರೋದಿಲ್ಲ. ಯಾವಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಆ್ಯಡ್ಸನ್ ಅಕೌಂಟ್ನ ಪಿನ್ ಬರ್ತದೋ ಆಗ ನಾವು ಆ ಪಿನ್ ಹಾಕಿ ಯೂಟ್ಯೂಬನ್ನು ಆ್ಯಕ್ಟಿವ್ ಮಾಡಿದಾಗ ಇಲ್ಲಿ ಸಂಪೂರ್ಣ ಮಾನಿಟೈಸೇಷನ್ ಆಗ್ತದೆ. ನಂತರ ದಿನಗಳಲ್ಲಿ ನಮ್ಮ ಚಾನಲಿಗೆ ಈ ಗೌರವ ಸಂಭಾವನೆ ಬರೋದಕ್ಕೆ ಪ್ರಾರಂಭ ಆಗ್ತದೆ ಅಂತೇಳಿ ಹೇಳ್ಬೋದು. ಈಗ ಈ ಏನು ಯೂಟ್ಯೂಬ್ ಚಾನಲ್ಗಳನ್ನು ಹೊಸ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿ ಅವರೆಲ್ಲ ಮಾನಿಟೇಷನ್ಗೆ ಅಪ್ಲೈ ಮಾಡಿರ್ತಾರೋ ಆಗ ಆ ಒಂದು ಪಿನ್ ಮಾನಿಟೇಷನ್ಗೆ ಅಪ್ಲೈ ಮಾಡಿ ಎಷ್ಟು ದಿನಗಳಲ್ಲಿ ಬರ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಬಹಳ ಜನ ಇರ್ತಾರೆ. ಹಾಗೆ ನಾನು ಸಹಿತ ಈ ಒಂದು ನಿರೀಕ್ಷೆಯಲ್ಲಿ ಇದ್ದೆ ಅಂತೇಳಿ ಹೇಳ್ತೇನೆ. ಯಾಕಂದರೆ ಈ 10ನೇ ತಾರೀಕಿಗೆ ನಾನು ಏನು ಪೂರ್ಣ ಮಾನಿಟೇಷನ್ಗೆ ಅಪ್ಲೈ ಮಾಡಿದೆ. ಆಗ ನನಗೆ 10ನೇ ತಾರೀಕು 11ನೇ ತಾರೀಕಿಗೆ ಒಂದು ಮೇಲ್ ಬಂತು ನನ್ನ ಮೇಲಿಗೆ. ಏನಂದರೆ 11ನೇ ತಾರೀಕಿಗೆ ನಿಮ್ಮ ಆ್ಯಡ್ಸೆನ್ಸ್ ಪಿನ್ನನ್ನು ಡಿಸ್ಪ್ಯಾಚ್ ಮಾಡಲಾಗಿದೆ ಅಂತೇಳಿ ಬಂತು. ಆಗ ಅಲ್ಲಿಂದ ನಾನು ಈ ಚಾತಕ ಪಕ್ಷಿ ಹಾಕಿ ಕಾಯ್ತಾ ಇದ್ದೆ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ನಾಡ್ದು ಬರ್ಬೋದು ಅಂಥೇಳಿ. ಆದ್ರೆ ನಾನು ಎಲ್ಲ ವಿಡಿಯೋಗಳನ್ನು ತೆಗೆದು ನೋಡಿದೆ. ಅದರೊಳಗೆ ಎಷ್ಟು ದಿನಗಳಲ್ಲಿ ಈ ಆ್ಯಡ್ಸನ್ನ ಅಕೌಂಟ್ ಪಿನ್ ನಮಗೆ ಬರ್ಬೋದು ಅಂಥೇಳಿ. ಆದರೆ ಎಲ್ಲೂ ಸಹಿತ ಅದ್ರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಸಿಗಲಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಹೇಳೋದು ಇಷ್ಟೇ, 2 ರಿಂದ 3 ವಾರಗಳಲ್ಲಿ ಆ ಒಂದು ಆ್ಯಡ್ಸನ್ ಪಿನ್ ಬರ್ತದೆ ಅಂಥೇಳಿ. ಆದರೆ ಈ ಆ್ಯಡ್ಸನ್ ಪಿನ್ ನನಗೆ ಕೇವಲ 11ನೇ ತಾರೀಕಿಗೆ ಡಿಸ್ಪ್ಯಾಚ್ ಆಯಿತು. ಇವತ್ತು 17ನೇ ತಾರೀಕಿಗೆ ನನ್ನ ಕೈಯಲ್ಲಿ ಈ ಆ್ಯಡ್ಸನ್ ಪಿನ್ ದೊರೆತಿದೆ ಅಂಥೇಳಿ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಈ ಒಂದು ಆ್ಯಡ್ಸನ್ ಪಿನ್ನನ್ನು ಈ ಹಿಂದೆ ನನ್ನ ಇನ್ನೊಂದು ಚಾನಲನ್ನು ಮಾಡಿದಾಗ ಆ ಚಾನಲಿಗೂ ಸಹಿತ ಆ್ಯಡ್ಸನ್ ಪಿನ್ ಬಂದಿತ್ತು. ಆದರೆ ನನಗೆ ಅದರ ಒಂದು ಆ್ಯಡ್ಸನ್ ಪಿನ್ನನ್ನು ಸರಿಯಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಅದನ್ನು ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಜ್ಞಾನದ ಕೊರತೆ ಇತ್ತು ಅಂತೇಳಿ ಹೇಳ್ಬೋದು. ಅದು ಅಲ್ಲದೆ ಅದು ಯಾವುದೋ ಕಾರಣಾಂತರದಿಂದ ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿಲ್ಲ. ಗೂಗಲ್ ನವರಿಂದ 2-3 ಬಾರಿ ರಿಮೈಂಡರ್ ಬಂತು, 40 ದಿವಸದಲ್ಲಿ ನಿಮ್ಮ ಒಂದು ಪಿನ್ ನಿಷ್ಕ್ರಿಯಗೊಳ್ತೈತಿ, 30 ದಿನದಲ್ಲಿ ಬರ್ತದೆ ಅಂತೇಳಿ. ಈ ರೀತಿಯಾಗಿ ಅದು ಹೇಳ್ಕೊಂತನೇ ಬಂತು. ಅಂದರೆ ಈ ಒಂದು ಪಿನ್ ಬಂದ 4 ತಿಂಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೋಬೇಕು. ಈ ಪಿನ್ನನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಮಾಡಿ ಮಾನಿಟೇಷನ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಇದರ ಒಂದು ಉಪಯೋಗ ಆಗ್ತದೆ. ಇಲ್ಲದೇ ಇದ್ದರೆ ಈ ಒಂದು ಚಾನಲಿಗೆ ಬರುವಂತಹ ಅಡ್ವರ್ಟೈಸ್ಗಳೆಲ್ಲ ನಿಲ್ತವೆ. ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಹಣ ಬರುವುದಿಲ್ಲ. ಆ ಒಂದು ಕಾರಣ ನಿಮಗೆ ಹೇಳುವಂಥದ್ದು ಏನಂದರೆ, ಈ ಒಂದು ಆ್ಯಡ್ಸನ್ ಪಿನ್ ಬಂದ 4 ತಿಂಗಳಲ್ಲಿ ಇದನ್ನು ನೀವು ನಿಮ್ಮ ಒಂದು ಚಾನಲ್ಗೆ ಅಪ್ಲೈ ಮಾಡಿಕೊಂಡು ಪೂರ್ಣ ಮಾನಿಟೇಷನ್ನ ಮಾಡಿಕೊಂಡಾಗ ಇದರಿಂದ ನೀವು ಈ ಗೌರವ ಸಂಭಾವನೆಯನ್ನು ಅಲ್ಲಿ ಪಡ್ಕೋಬೋದು. ಅಡ್ವರ್ಟೈಸ್ಗಳೇನು ಬರ್ತವೋ ಅದರಿಂದ ನಾವು ಅಲ್ಪ ಸ್ವಲ್ಪ ಹಣವನ್ನು ಮಾಡೋದಕ್ಕೆ ಸಾಧ್ಯ ಐತೆ ಅಂತೇಳಿ ಹೇಳ್ತೀನಿ. ಇಲ್ಲದೆ ಹೋದರೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಅಡ್ವರ್ಟೈಸ್ಗಳು ಬರ್ತಿರ್ತಾವೆ. ಆದರೆ ಆ ಅಡ್ವರ್ಟೈಸ್ ಬಂದಿದ್ದಕ್ಕೆ ನಮ್ಗೆ ಹಣ ಬರ್ತದೆ ಅಂತ ಹೇಳೋದು ಸುಳ್ಳು. ಯಾಕೆಂದರೆ ಈ ಮಾನಿಟೈಸೇಷನ್ ಆಗದೇ ನಮಗೆ ಹಣ ಬರುವುದಿಲ್ಲ. ಆ ಒಂದು ಕಾರಣದಿಂದ ಆದಷ್ಟು ಬೇಗ ನಿಮಗೆ ಆ ಪಿನ್ ಕೈ ತಲುಪಿದ ಅವತ್ತಿನ ದಿನವೇ ನೀವು ಆ್ಯಕ್ಟಿವೇಷನ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಕಾಲವನ್ನು ಕಳೆಯದೇ ನೀವು ಆ್ಯಕ್ಟಿವೇಷನ್ ಮಾಡಿಕೊಡ್ರಿ ಅಂಥೇಳಿ ಇಲ್ಲಿ ತಿಳಿಸ್ತಾ ಇದ್ದೇನೆ. ಅದಲ್ಲದೆ ಇವತ್ತಿನ ಈ ಒಂದು ಪಿನ್ ಕೈ ಸೇರಬೇಕಾದ್ರೆ
ಈ ಒಂದು ನಮ್ಮ ವಿದ್ಯಾರ್ಥಿ ಬಳಗದ ಸಹಕಾರ ಬಹಳ ಐತೆ ಅಂತೇಳಿ ಹೇಳ್ಬೋದು. ಯಾಕೆಂದರೆ ನಾನು ಮಾಡಿ ಹಾಕಿರುವಂತಹ ಪ್ರತಿಯೊಂದು ಸಮ್ಮರಿಗಳನ್ನು, ಪ್ರತಿಯೊಂದು ಪ್ರಶ್ನೋತ್ತರಗಳನ್ನು ಬಹಳ ಕುತೂಹಲದಿಂದ ಹಾಗೂ ಸಂಪೂರ್ಣ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಈ ಒಂದು ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಇದ್ರ ಜೊತೆಗೇ ಒಂದಿಷ್ಟು ನೃತ್ಯವನ್ನು ಮಾಡುವಂಥದ್ದು, ಸಂಗೀತವನ್ನು ಹಾಡುವಂಥ ಒಂದು ಹವ್ಯಾಸನೂ ಇದೆ. ಆ ರೀತಿಯಾಗಿ ಅಲ್ಲಿ ನನ್ನ ನೃತ್ಯಗಳನ್ನು ನೋಡಿರುವಂತಹ ನನ್ನ ಫಾಲೋವರ್ಸ್ಗಳೇನಾದರೂ ಅವರಿಗೂ ಸಹಿತ ಮತ್ತು ನನ್ನ ಸಂಗೀತವನ್ನು ಕೇಳಿರುವಂತಹ ಫಾಲೋವರ್ಸ್ ಏನಾದರೂ ಅವರಿಗೂ ಇಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಯಶಸ್ಸಿಗೆ ಕಾರಣ ಆದಂತಹ ತಾವೆಲ್ಲರೂ ಮುಂದೆನೂ ಸಹಿತ ನನ್ನ ಒಂದು ಏಳಿಗೆಗೆ ಇದೇ ರೀತಿಯಾಗಿ ನೀವು ಸಹಕಾರವನ್ನು ನೀಡಬೇಕು ಅಂಥೇಳಿ ನನ್ನ ವಿದ್ಯಾರ್ಥಿಗಳಲ್ಲಿ, ನನ್ನ ಅಭಿಮಾನಿಗಳಲ್ಲಿ ನಾನು ಇಲ್ಲಿ ವಿನಂತಿಸಿಕೊಳ್ತೇನೆ. ಈ ಒಂದು ವಿಡಿಯೋದ ಮೂಲಕ ತಮಗೆಲ್ಲ ತಿಳಿಸುವುದೇನೆಂದರೆ, ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೇ ಇಲ್ಲಿ ದುಡಿಮೆಗೆ ಪ್ರಾರಂಭ ಆಗುವಂತಹ ಒಂದು ವೇದಿಕೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇಲ್ಲಿ ನನ್ನ ಉದ್ಯೋಗ ಈ ಅಧ್ಯಾಪಕ ವೃತ್ತಿಯ ಜೊತೆಗೆ ಹೊಸದಾಗಿ ಈ ಯೂಟ್ಯೂಬ್ನಿಂದ ಒಂದಿಷ್ಟು ಹಣವನ್ನು ನಾನು ಗಳಿಸೋದಕ್ಕೆ ಇದು ಮಾರ್ಗ ಆಯಿತು ಅಂಥೇಳಿ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಅದೇ ರೀತಿಯಲ್ಲಿ ತಾವೂ ಸಹಿತ ಒಂದು ಯೂಟ್ಯೂಬ್ ಚಾನಲ್ ಮಾಡೋದ್ರ ಮೂಲಕ ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ತಾವು ಸಹಿತ ಹಣವನ್ನು ಗಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ತಿಳಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.